ಓಂ ಶಾಂತಿ. ಶಿವಬಾಬರನ್ನು ಫಾಲೋ ಮಾಡಿ ಶಾಂತಿಧಾಮಕ್ಕೆ ಮರಳಿ ವಾಪಸ್ ಹೋಗಬೇಕು. ನೆನಪಿನಿಂದ ಪಾವನರಾಗಿ ಶಾಂತಿಯ ಸಾಗರನ ಜೊತೆ ಮನೆಗೆ ಮರಳಿರಿ. ಸರಳ ಮತ್ತು ಆಳವಾದ ಸಾರಾಂಶ. ಇಂದಿನ ಮುರಳಿಯ ಮುಖ್ಯ ಸಂದೇಶ ಏನೆಂದರೆ, ಪರಮಾತ್ಮ ಶಿವನು ಶಾಂತಿಯ ಸಾಗರನು. ಇಡೀ ವಿಶ್ವಕ್ಕೆ ನಿಜವಾದ ಶಾಂತಿಯನ್ನು ನೀಡುವವರು ಒಬ್ಬರೇ. ನಾವು ಆತ್ಮರು ಮೂಲತಃ ಶಾಂತಿಧಾಮದ ನಿವಾಸಿಗಳು. 84 ಜನ್ಮಗಳ ಚಕ್ರದಲ್ಲಿ ವಿಕಾರಿಗಳಾಗಿ ಪತಿತರಾಗಿದ್ದೇವೆ. ಈಗ ಶಿವಬಾಬಾ ಮತ್ತೆ ಬಂದಿದ್ದಾರೆ. ಅವರು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ನನ್ನ ಶ್ರೀಮತದಂತೆ ನಡೆದು ಪಾವನರಾಗಿ. ಆಗ ನಾನು ನಿಮ್ಮನ್ನು ನನ್ನ ಜೊತೆಯಲ್ಲಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬಾಬಾರವರನ್ನು ಫಾಲೋ ಮಾಡುವುದು ಎಂದರೆ ಕೇವಲ ಹೆಸರು ಹೇಳುವುದು ಅಲ್ಲ. ಅವರಂತೆಯೇ ಪವಿತ್ರತೆ, ಪ್ರೀತಿ, ಶಾಂತಿ ಮತ್ತು ದೈವಿ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ವಿಭಿನ್ನ ಶೈಲಿಯ ರಾಜಯೋಗ ಅನುಭವ ಮಾಡಬೇಕು. ಅಮೃತ ವೇಳೆ ಯೋಗ ಅತ್ಯುತ್ತಮವಾದದ್ದು. ಕಣ್ಣುಗಳನ್ನು ಅರೆಮುಚ್ಚಬೇಕು. ದೃಷ್ಟಿಯನ್ನು ಕೇಂದ್ರೀಕೃತ ಮಾಡಿ ನಾನು ದೇಹವಲ್ಲ ಎಂದು ತಿಳಿಯಿರಿ. ನಾನು ಒಂದು ಪ್ರಕಾಶಮಾನವಾದ ಆತ್ಮನಾಗಿದ್ದೇನೆ. ನನ್ನ ನಿಜವಾದ ಮನೆ ಶಾಂತಿಧಾಮ, ಮುಕ್ತಿಧಾಮ, ನಿರ್ವಾಣಧಾಮ. ಅಲ್ಲಿ ಪರಮ ಶಾಂತಿಯ ಸಾಗರನಾದ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ, ವಜ್ರದಂತೆ ಮಿನುಗುತ್ತಿದ್ದಾರೆ. ಅವರ ದಿವ್ಯ ಕಿರಣಗಳು ನನ್ನ ಆತ್ಮವನ್ನು ಪವಿತ್ರಗೊಳಿಸುತ್ತಿದೆ, ಪಾವನಗೊಳಿಸುತ್ತಿದೆ. ಪ್ರತಿಯೊಂದು ಹಳೆಯ ಸಂಸ್ಕಾರಗಳು ಕರಗುತ್ತಿವೆ, ಭಸ್ಮವಾಗುತ್ತಿವೆ. ನಾನು ಹಗುರವಾಗಿದ್ದೇನೆ, ಪ್ರಫುಲ್ಲಿತನಾಗಿದ್ದೇನೆ, ಶಾಂತಿಯಾಗಿದ್ದೇನೆ, ಸೌಖ್ಯ ಅನುಭವ ಮಾಡುತ್ತಿದ್ದೇನೆ, ಪವಿತ್ರವಾಗಿದ್ದೇನೆ, ಪರಮ ಪಾವನನಾಗಿದ್ದೇನೆ. ಬಾಬಾ ಹೇಳುತ್ತಿದ್ದಾರೆ, ಮಗು, ನನ್ನನ್ನು ನೆನಪು ಮಾಡು, ನನ್ನನ್ನು ಫಾಲೋ ಮಾಡು ಮತ್ತು ನಾನು ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಿಳಿಸುತ್ತಿದ್ದಾರೆ. ನನ್ನ ಹೃದಯ ತುಂಬಿ ಹೇಳುತ್ತಿದೆ, ಬಾಬಾ, ನಾನು ನಿಮ್ಮ ಶ್ರೀಮತದಂತೆ ಬದುಕುತ್ತೇನೆ, ಜೀವನ ಗೈಯುತ್ತೇನೆ, ಹೆಜ್ಜೆ ಇಡುತ್ತೇನೆ. ಓಂ ಶಾಂತಿ. ಮುಖ್ಯ ಜ್ಞಾನ ರತ್ನಗಳು. ಪರಮಾತ್ಮನೇ ಶಾಂತಿಯ ಸಾಗರ, ಪವಿತ್ರ ಸಾಗರ, ಪ್ರೇಮ ಸಾಗರ. ಆತ್ಮದ ಸ್ವಧರ್ಮ ಶಾಂತಿ ಮತ್ತು ಶಾಂತಿಧಾಮವೇ ನಮ್ಮ ನಿಜವಾದ ಮನೆ. ಶಿವಬಾಬಾ ಮಾತ್ರ ಪತಿತ ಪಾವನ. ನೆನಪಿನಿಂದಲೇ ವಿಕರ್ಮಗಳು ನಾಶವಾಗುತ್ತವೆ. ಬಾಬಾರವರನ್ನು ಫಾಲೋ ಮಾಡುವುದು ಎಂದರೆ ಪಾವನರಾಗುವುದು, ಫುಲ್ ಪ್ಯೂರಿಟಿ ಆಗುವುದು. ಶ್ರೀಮತವೇ ಶ್ರೇಷ್ಠ ಜೀವನದ ಮಾರ್ಗ. ಗೀತೆಯ ಭಗವಂತ ಶಿವನೇ. ನಾವು ಆತ್ಮರು, ಸಹೋದರ ಸಹೋದರರು. ಸ್ವರ್ಗದ ರಾಜ್ಯ ಭಾಗ್ಯ ತಂದೆಯ ಆಸ್ತಿ. ಶಾಂತಿ ಕೊಡುವವನೇ ನಿಜವಾದ ಸೇವಾಧಾರಿ. ಪವಿತ್ರತೆಯೇ ಪರಮಾತ್ಮನ ಸಮೀಪಕ್ಕೆ ಕರೆದೊಯ್ಯುತ್ತದೆ. ಮುರಳಿಯ ನೈತಿಕ ಸಂದೇಶ, ನೈತಿಕ ಮೌಲ್ಯ. ನಿಜವಾದ ಭಕ್ತಿ ಎಂದರೆ ಬಾಬಾರವರನ್ನು ಕೇವಲ ಕರೆಯುವುದು ಅಲ್ಲ, ಅವರಂತೆ ಬದುಕುವುದು. ನೆನಪು ಪ್ಲಸ್ ಪವಿತ್ರತೆ
ಪ್ಲಸ್ ಶ್ರೀಮತ = ಶಾಂತಿಧಾಮದ ಹಾದಿ. ಇಂದಿನ ಜೀವನದ ಪಾಠ: ಯಾರನ್ನು ನಾವು ಪ್ರೀತಿಸುತ್ತೇವೆಯೋ ಅವರನ್ನು ಅನುಸರಿಸುತ್ತೇವೆ. ಆದ್ದರಿಂದ ಶಿವಬಾಬರನ್ನು ಪ್ರೀತಿಸಿ ಅವರ ಶ್ರೀಮತವನ್ನು ಅನುಸರಿಸಿ ಪವಿತ್ರ ಜೀವನ ನಡೆಸಿದರೆ ಸ್ವರ್ಗದ ಹಕ್ಕುದಾರರಾಗುತ್ತೇವೆ. ಪ್ರೇರಣಾದಾಯಕ ಸ್ಲೋಗನ್: ಶಿವಬಾಬರ ನೆನಪಿನಲ್ಲಿ ಬದುಕುವ ಆತ್ಮ ಎಂದಿಗೂ ಅಶಾಂತಿಯಾಗುವುದಿಲ್ಲ. ಅವನು ಶಾಂತಿಯ ದೀಪವಾಗಿ ಲೋಕವನ್ನು ಬೆಳಗಿಸುತ್ತಾನೆ. ಮುಖ್ಯ ವಾಕ್ಯ: ಪ್ರಪಂಚಕ್ಕೆ ಶಾಂತಿಯನ್ನು ಕೊಡುವುದು ಒಬ್ಬ ತಂದೆಯದೇ ಕರ್ತವ್ಯವಾಗಿದೆ. ಆದ್ದರಿಂದ ಹೇ ಶಾಂತಿ ದೇವ ಎಂದು ಹೇಳುತ್ತಾರೆ. ಅಂದಮೇಲೆ ತಂದೆಗೆ ಬಹುಮಾನವೂ ಸಿಗಬೇಕಾಗಿದೆ. ಪ್ರಶ್ನೆ: ಯಾವ ಮಕ್ಕಳು ತಂದೆಯನ್ನು ಸಂಪೂರ್ಣ ಫಾಲೋ ಅನುಸರಿಸಲು ಮಾಡುತ್ತಾರೆ? ಉತ್ತರ: ಯಾರು ತಂದೆಯ ಸಮಾನ ಪಾವನರಾಗುತ್ತಾರೆಯೋ ಅವರೇ ಸಂಪೂರ್ಣ ಫಾಲೋ ಮಾಡುತ್ತಾರೆ. ಯಾರು ಪಕ್ಕಾ ಪ್ರಿಯತಮೆಯರಾಗಿರುವರೋ ಅವರೇ ಪ್ರಿಯತಮನಾದ ತಂದೆಯನ್ನು ಫಾಲೋ ಅನುಕರಣೆ ಮಾಡಲು ಸಾಧ್ಯ. ಅಂಥವರನ್ನೇ ತಂದೆಯು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಶಾಸ್ತ್ರಗಳಲ್ಲಿ ಹೇಳುವ ಗೋವಿನ ಬಾಲ ಹಿಡಿದು ಪಾರಾಗುವುದು ಎಂದರೆ ಪವಿತ್ರರಾದ ಮಾತೆ ಅಥವಾ ಕನ್ಯರನ್ನು ಅಥವಾ ಶಿವತಂದೆಯ ಶ್ರೀಮತವನ್ನು ಫಾಲೋ ಮಾಡುವುದಾಗಿದೆ. ಜ್ಞಾನದ ಮುಖ್ಯಾಂಶಗಳು: ಶಾಂತಿಯ ಸಾಗರ. ಆತ್ಮದ ಸ್ವಧರ್ಮ ಮತ್ತು ನಿವಾಸ ಸ್ಥಾನವು ಶಾಂತಿಯಾಗಿದೆ. ಇಡೀ ಪ್ರಪಂಚಕ್ಕೆ ಶಾಂತಿ ಕೊಡುವವರು ಪರಮಾತ್ಮ ಒಬ್ಬರೇ. ರಾಮರಾಜ್ಯ ಮತ್ತು ರಾವಣ ರಾಜ್ಯ. ಇದು ರಾವಣನ ರಾಜ್ಯವಾಗಿದೆ, ಕಲಿಯುಗ. ಸತ್ಯುಗದಲ್ಲಿ ರಾಮರಾಜ್ಯವಿರುತ್ತದೆ. ಅಲ್ಲಿ ಲಕ್ಷ್ಮೀನಾರಾಯಣರು 2500 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದರು. ಈಗ ಹಳೆಯ ಪ್ರಪಂಚ ವಿನಾಶವಾಗಿ ಮತ್ತೆ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ. ಶ್ರೀಮದ್ ಭಗವದ್ಗೀತೆ. ಗೀತೆಯು ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ. ಇದು ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರ. ಗೀತೆಯ ಭಗವಂತನು ಶಿವನೇ ಹೊರತು ಕೃಷ್ಣನಲ್ಲ. ಶಿವತಂದೆಯು ಬ್ರಹ್ಮ ಮುಖಾಂತರ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆ. ತಂದೆಯ ನೆನಪು. ಶಿವತಂದೆಯನ್ನು ನೆನಪು ಮಾಡುವುದರಿಂದ ಮಾತ್ರ ವಿಕರ್ಮಗಳು, ಪಾಪಗಳು ವಿನಾಶವಾಗಿ ಆತ್ಮವು ಸತೋಪ್ರಧಾನ ಹಾಗೂ ಪಾವನವಾಗುತ್ತದೆ. ಪಾವನರಾಗದೆ ಶಾಂತಿಧಾಮಕ್ಕೆ ಮರಳಿ ವಾಪಸ್ ಹೋಗಲು ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ಸ್ವರ್ಗದ ಆಸ್ತಿಯನ್ನು ಪಡೆಯಲು ನಾವಾತ್ಮರು ಸಹೋದರರಾಗಿದ್ದೇವೆ ಎಂಬುದನ್ನು ಪಕ್ಕಾ ಮಾಡಿಕೊಂಡು ಎಲ್ಲರೊಂದಿಗೆ ಬಹಳ ಪ್ರೀತಿಯಿಂದ ಇರಬೇಕು. ತಂದೆಯ ಜೊತೆ ಶಾಂತಿಧಾಮಕ್ಕೆ ಮರಳಲು ತಂದೆಯ ಸಮಾನ ಸಂಪೂರ್ಣ ಪವಿತ್ರ ಪಾವನರಾಗಿ ಅವರನ್ನು ಫಾಲೋ ಮಾಡಬೇಕು. ವರದಾನ: ನಿರ್ಬಲ ಆತ್ಮರಲ್ಲಿ ಶಕ್ತಿಗಳ ಬಲವನ್ನು ತುಂಬುವಂತಹ ಜ್ಞಾನದಾತನಿಂದ ವರದಾತ ಭವ. ಜ್ಞಾನದಾತರಾಗುವುದರ ಜೊತೆಗೆ ದುರ್ಬಲ ಆತ್ಮರಿಗೆ ಶಕ್ತಿಯನ್ನು ತುಂಬುವ ವರದಾನಿಗಳಾಗಿರಿ. ಸ್ಲೋಗನ್: ಸಾಕ್ಷಿಯಾಗಿದ್ದು ಪ್ರತಿಯೊಂದು ಆಟವನ್ನು ನೋಡುತ್ತೀರೆಂದರೆ ಸುರಕ್ಷತೆಯಿಂದಲೂ ಇರುತ್ತೀರಿ ಹಾಗೂ ಅದರಲ್ಲಿ ಸ್ವಾರಸ್ಯವೂ ಬರುತ್ತದೆ.
ಅವ್ಯಕ್ತ ಸೂಚನೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸೂರ್ಯನಂತೆ ನಿಮ್ಮ ತಪಸ್ಸಿನ ಮೂಲಕ ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ನೀಡಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.